ವೀಕ್ಷಕರೇ ನಮಸ್ಕಾರ. ಮಂಗಳೂರು ಜಿಲ್ಲೆಯಲ್ಲಿ ಈಗ ಹೊಯ್ಗೆ ಸಿಗುವುದಿಲ್ಲ. ಹಾಗೆ ಕೆಂಪು ಕಲ್ಲು ತಿಕ್ಕುಜಿ ಅಂದರೆ ಕೆಂಪು ಕಲ್ಲು ಸಿಗುವುದಿಲ್ಲ ಅಂತೇಳುವಂತಹ ಮಾತುಗಳು ಎಲ್ಲೆಂದರಲ್ಲಿ. ಬಹುಶಃ ಎರಡೂ ಕೂಡ ನಿಂತು ಸುಮಾರು 2 ತಿಂಗಳಾಗ್ತಾ ಬಂತು. ತುಂಬ ಕಠಿಣ ಕಾನೂನಿಂದಾಗಿ ಇಲ್ಲಿ ವ್ಯವಸ್ಥೆಗಳು ಅಂದರೆ ಕೆಂಪು ಕಲ್ಲು ಸಿಗುವುದಿಲ್ಲ, ಹೊಯ್ಗೆಗಳು ಸಿಗುವುದಿಲ್ಲ ಅಂತ ಹೇಳುವಂಥ ವಿಚಾರಗಳನ್ನು ಕೇಳಿದ್ದೆ. ಇದರಿಂದಾಗಿ ಈ ಉದ್ಯಮ ನಿಂತಿದ್ದರಿಂದಾಗಿ ಸುಮಾರು ಕುಟುಂಬಗಳು ಬೀದಿಗೆ ಬಂದಿವೆ. ಅಂದರೆ ಕೆಲಸ ಇಲ್ಲ. ಅವರು ಕೆಂಪು ಕಲ್ಲನ್ನು ಬಳಸಿ ಕಟ್ಟಡವನ್ನು ಮಾಡುವಂತಹ ಕಾರ್ಯಕೆಲಸವನ್ನು ಮಾಡ್ತಾಯಿದ್ರು. ಅವರಿಗೆಲ್ಲ ಕೆಲಸ ಇಲ್ಲದೆ ಆಗಿದೆ. ಅವರ ಮಕ್ಕಳ ಎಜುಕೇಷನ್ಗೆ, ಬೇರೆ ಬೇರೆ ವಿಚಾರಗಳಿಗೆ, ಅವರ ವೈಯಕ್ತಿಕ ವಿಚಾರಗಳಿಗೆ, ಆರೋಗ್ಯ ವಿಚಾರಗಳಿಗೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗಿದೆ. ಒಂದು ಕಡೆಯಿಂದ ಕಾಂಟ್ರಾಕ್ಟ್ಗಳು ಕೂಡ ಕೆಲಸ ಎಲ್ಲ ನಿಲ್ಲಿಸಿದ್ದಾರೆ. ಅವರೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ. ನಮ್ಮ ಗುತ್ತಿಗಾರಿನ ಯುವ ಉದ್ಯಮಿಗಳು, ಕೊಡುಗೈ ದಾನಿಗಳಾಗಿರ್ತಕ್ಕಂತಹ ದೇವಿ ಪ್ರಸಾದ್ ಚಿಕ್ಕಮುಡಿ ಅವರಿದ್ದಾರೆ. ಕೆಂಪು ಕಲ್ಲು ಮತ್ತು ಹೊಯ್ಗೆ ಇದರ ಅಭಾವ ಮತ್ತು ಕಾರ್ಮಿಕರಿಗೆ ಏನು ತೊಂದರೆ ಆಗಿದೆ, ಇದನ್ನು ಹೇಗೆ ಮಾಡಿದರೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೋದು. 1-2 ತಿಂಗಳಿಂದ ಎಲ್ಲರೂ ಸಮಸ್ಯೆಯಲ್ಲಿದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ಅವರ ಅನುಭವದ ಮಾತುಗಳನ್ನು ಕೇಳುವ. ಅಣ್ಣ ನಮಸ್ತೆ. ಈಗ ಹೊಯ್ಗೆ ಮತ್ತು ಕಲ್ಲಿನ ಅಭಾವದ ಬಗ್ಗೆ ನಿಮ್ಮ ಅನಿಸಿಕೆ ಅಂತ? ಈ ಕಲ್ಲು ಮತ್ತು ಕೆಂಪು ಕಲ್ಲು ಮತ್ತು ಹೊಯ್ಗೆಯಿಂದಾಗಿ ಎಲ್ಲ ಊರಿನ ಜನರಿಗೆ ಮತ್ತು ಎಲ್ಲ ಕಟ್ಟಡ ಕಾರ್ಮಿಕರಿಗೆ, ನಮ್ಮ ಕೂಲಿಗಾರರಿಗೆ ಭಾರಿ ಕಷ್ಟ ಆಗಿದೆ. ಯಾಕೆಂದರೆ ಎಲ್ಲರೂ ಅದರಿಂದ ಅವಲಂಬಿತವಾಗಿದ್ದಾರೆ. ಇದನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಥವಾ ಕಂದಾಯ ಇಲಾಖೆ ವ್ಯಾಪ್ತಿಗೆ ಒಳಪಡಿಸಿದರೆ ಭಾರಿ ಸೂಕ್ತ ಅಂತ. ಯಾಕೆಂದರೆ ಆದ ಕಾರಣ ಆದಷ್ಟು ಬೇಗ ಈ ಪಕ್ಷಭೇದ ಮರೆತು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವು ಆದಷ್ಟು ಬೇಗ ಈ ನೀತಿಯನ್ನು, ಕಠಿಣ ನೀತಿಯಿಂದಾಗಿ ತುಂಬ ಕಾರ್ಮಿಕರಿಗೆ ಕಷ್ಟವಾಗಿದೆ. ಆದ ಕಾರಣ ಇದನ್ನು ಆದಷ್ಟು ಬೇಗ ಸಡಿಲಗೊಳಿಸಿ ಒಂದು ಒಳ್ಳೆಯ ತೀರ್ಮಾನ ಬರುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಿದ್ದೇನೆ. ನೀವು ಪಕ್ಷ ಭೇದ ಮರೆತು ಹೋರಾಟ ಮಾಡಿದರೆ ಇದು ಯಶಸ್ವಿಯಾಗ್ತದೆ ಅಂತ ಹೇಳುವಂಥ ಮಾತಿದೆ. ಅದರ ಬಗ್ಗೆ ಏನು ಹೇಳ್ತೀರಿ ನೀವು? ಯಾಕೆಂದರೆ ಎಲ್ಲರೂ ಅವರವರ ಮೇಲೆ ಗೂಬೆಗುರಿಸುವುದೇ ಇದು ಉದ್ದೇಶ ಆಗಿದೆ ಮೊದಲಿಂದಲೇ. ಆದ ಕಾರಣ ಈ ಜನಗಳ ಸಮಸ್ಯೆಯನ್ನು ಅರಿತು ಮಾಡಿದರೆ ಈ ಎಷ್ಟೋ ಬಡ ಕೂಲಿ ಕಾರ್ಮಿಕರು ಈಗ ನೋಡಿ, ಹೋಟೆಲ್ ಉದ್ಯಮ ಈಗ ಡ್ರೈವರಿಗೆ ಸಂಬಳ ಇಲ್ಲ, ಹೋಟೆಲ್ನವರು ಬಂದ್ ಮಾಡಿದರೆ ಹೆಚ್ಚು ವ್ಯಾಪಾರ ಇಲ್ಲ, ಮತ್ತೆ ಡ್ರೈವರ್ಗಳಿಗೆ ಮನೆ ಪರಿಸ್ಥಿತಿ ಕಷ್ಟ ಆಗಿದೆ. ಕೂಲಿ ಕೆಲಸದವರಿಗೆ ಅದೇ ಆದಷ್ಟು ಒಳ್ಳೆ ತೀರ್ಮಾನ ತಗೊಳ್ಳುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಇದು ಯಶಸ್ವಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ದೇವಣ್ಣ. ಅಧಿಕಾರಿಗಳಿಗೆ ಇದು ಮನವರಿಕೆ ಆಗ್ತದೆ ಅಥವಾ ಜನಪ್ರತಿನಿಧಿಗಳಿಗೆ ಈಗಾಗಲೇ ಗಮನಕ್ಕೆ ಬಂದಿದೆ. ಅಧಿಕಾರಿಗಳನ್ನು ಮನವೊಲಿಸಿ ಒಂದು ಸಡಿಲ ನೀತಿಯನ್ನು ದಾಖ ಜಿಲ್ಲೆಯಲ್ಲಿ ಅಥವಾ ಗ್ರಾಮಾಂತರ ಪ್ರದೇಶಕ್ಕೆ ಈ ಪರವಾನಗಿಯನ್ನು ನೀವು ಕೊಡಬೇಕು ಅಂತ ಹೇಳುವಂಥದ್ದನ್ನು ನೀವು ಹೇಳ್ತಾ ಇದ್ದೀರಾ. ಅಲ್ಲೆಲ್ಲ ಕಟ್ಟಡಗಳು, ಸರ್ಕಾರಿ ಇಲಾಖೆಯ ಕಟ್ಟಡಗಳು ಕೂಡ ಈಗ ಅರ್ಧದಲ್ಲಿ ನಿಂತಿದೆ ದಾಖ ಜಿಲ್ಲೆಯಲ್ಲಿ. ಎಲ್ಲರಿಗೂ ಕೂಡ ತೊಂದರೆ ಆಗಿದೆ. ಈಗ ಮೊನ್ನೆ ಹೇಳ್ತಾ ಇದ್ರು, ಮದ್ದಿಗೆ ಹೋಗ್ಲಿಕ್ಕೆ ಕೂಡ ವ್ಯವಸ್ಥೆ, ದುಡ್ಡಿಲ್ಲ ಅವರ ಹತ್ರ, ಬೇರೆ ಕೆಲಸ ಮಾಡಲಿಕ್ಕೆ ಅವರಿಗೆ ವ್ಯವಸ್ಥೆ ಇಲ್ಲ. ಈ ಬಗ್ಗೆ ಹೇಗೆ ಹೇಳ್ತೀರಿ ನೀವು? ಅದು ಸತ್ಯ. ಈಗ ಕೂಲಿ ಕಾರ್ಮಿಕರು ಯಾಕೆಂದರೆ ಅವರಿಗೆ ಬೇರೆ ಕೂಲಿ ಮಾಡಲಿಕ್ಕೆ ಅವರಿಗೆ ಯಾವುದಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಕೆಲಸವನ್ನು ಹೊಂದಿಕೊಂಡ ಮೇಲೆ ಆ ಕೆಲಸ ಮಾತ್ರ ಮಾಡೋದು ಬಿಟ್ಟು ಅವರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಅವರು ತುಂಬ ಕಷ್ಟದಿದೆ. ಅವರ ಮನೆಯವರಾಗಿರ್ಬೋದು, ಅವರೀಗ ನನ್ನ ಹತ್ರ ಒಂದು 10-30-40 ಜನ ಕೆಲಸಕ್ಕಿದ್ರು. ಈಗ ನಾನು ಎಷ್ಟು ಅವರಿಗೆ ಸಂಬಳ ಕೊಡಲಿ? ಒಬ್ಬರಿಗೆ ಒಂದು 5,000-10,000 ಒಳಗೆ ಕೊಡಲಿ, ಅಲ್ಲದೆ ನಮಗೆ ಸಹ ಬೇರೆ ಬಂಡವಾಳ ಬರಬೇಕಲ್ಲ. ಆದ ಕಾರಣ ಈಗ ಅದರಿಂದಾಗಿ ಉದ್ಯಮಿಗಳು ಸಹ ಎಲ್ಲ ಕಂಗಾಲಾಗಿದ್ದಾರೆ. ಆದ ಕಾರಣ ಆದಷ್ಟು ಬೇಗ ಒಂದು ಒಳ್ಳೆಯ ತೀರ್ಮಾನ ಆಗಬೇಕು, ಒಮ್ಮತದ ತೀರ್ಮಾನ ಆಗಬೇಕು, ಜನಸಾಮಾನ್ಯರಿಗೆ ಅದು ಒಪ್ಪುವಂತೆ ಇರಬೇಕು ಅಂತ ಹೇಳುವಂಥ ಅನಿಸಿಕೆ ನಿಮ್ಮದು. ಖಂಡಿತ ತುಂಬ ಜನಕ್ಕೆ ಕೆಲಸವನ್ನು ಕೊಡ್ತಾ ಇದ್ದೀರಾ. ನೀವು ಒಬ್ಬ 10 ಜನಕ್ಕೆ ಕೆಲಸ ಕೊಡುವಂತಹ ಯುವ ಉದ್ಯಮಿ, ಒಳ್ಳೆಯ ಮಾತನಾಡಿದ್ದೀರಾ. ಖಂಡಿತ ನಿಮ್ಮ ಏನು ಮನಸ್ಸಿನಲ್ಲಿದೆ ಅದನ್ನೇ ತೀರ್ಮಾನಗಳು ಬರ್ತದೆ ಅಂತ ಹೇಳುವಂಥ ಆಶಯದೊಂದಿಗೆ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ದೇವಣ್ಣ. ಥ್ಯಾಂಕ್ ಯು. ಅಣ್ಣ ನಮಸ್ತೆ. ನಮಸ್ತೆ. ನೀವೀಗ ಎಷ್ಟು ವರ್ಷದಿಂದ ಈಗ ಸಾರಣೆ ಕೆಲಸ ಮತ್ತು ಕೆಂಪು ಕಲ್ಲಿನ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ನಾನೊಂದು ಸಾಧಾರಣ 27 ವರ್ಷ ಆಯ್ತು ಸರ್. 27 ವರ್ಷದ ಅನುಭವ ಉಂಟು. ಹೌದು. ಇಷ್ಟು ವರ್ಷದಲ್ಲಿ ಈ ಥರ ಪರಿಸ್ಥಿತಿ ಆಗಿದೆ? ಇಷ್ಟವರೆಗೆ ಆಗಲಿಲ್ಲ ಸರ್. ಈ ವರ್ಷ ಭಯಂಕರ ಕಷ್ಟ ಆಗಿದೆ ನಮಗೆ. ಕಲ್ಲು ಸಿಗ್ತಾ ಇಲ್ಲ, ಮತ್ತು ಹೊಯ್ಗೆ ಸಹ ಸಿಗ್ತಾ ಇಲ್ಲ. ಭಾರಿ ಕಷ್ಟ ಆಗ್ತದೆ ಅಂತ, ಎಂಥ ಕಾನೂನಿನ ಎಂಥ ವ್ಯವಸ್ಥೆ ಅಂತ ಹೇಳ್ತಾರೆ. ಭಾರಿ ನಾವು ಇದರಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಮಾಡಬೇಕು. ಭಾರಿ ಕಷ್ಟ ಆಗಿದೆ ಸರ್. ಜೀವನ ನಿರ್ವಹಣೆಗೆ ತುಂಬ ಕಷ್ಟ ಆಗಿದೆ. ಮನೆಗೆ ಅಕ್ಕಿ ಸಾಮಾನಿಂದ ಹೇಳ್ಬೋದು, ಪ್ರತಿಯೊಂದು ನಮ್ಮ ಮುಖ್ಯ ಕೆಲಸಗಳ ಖರ್ಚಿಗೆ ಹಣ ಅಂದರೆ
ಕಾಂಟ್ರಾಕ್ಟರ್ ಅಂದ್ರೆ ದನಿಗಳು ಕೊಟ್ರೆ ನಮಗೆ ಉಂಟು, ಹೌದು. ಆದ್ರೆ ದನಿಗಳಿಗೆ ಕೂಡ ಕೊಡುವ ವ್ಯವಸ್ಥೆ ಇಲ್ಲ, ಎಲ್ಲದು ಕೂಡ ಅವರಿಗೆ ಕೆಲ್ಸ- ಟೋಟಲ್ ಬಂದಾಗಿದೆ. ಹೌದು ಅಂತ ಭಾರಿ ಕಷ್ಟ ಆಗಿದೆ. ಈ ಕೂಲಿ ಕೆಲಸ ಎಲ್ಲೂ ಸಿಗ್ತಾನೂ ಇಲ್ಲ, ಮಳೆಗಾಲ ಆದ ಕಾರಣ ಭಾರಿ ಕಷ್ಟ ಆಗ್ತದೆ. ಬೇರೆ ಕೆಲಸ ಸಿಗ್ತಾ ಇಲ್ಲ, ಬೇರೆ ಕೆಲಸ ಸಿಗ್ತಾ ಇಲ್ಲ. ಕೊಯ್ಯೆ ಮತ್ತೆ ಕಲ್ಲಿಂದ ನೀವು ಕೆಲಸ ಕಲ್ಲಿನದು ಭಯಂಕರ ಅಭಾವ, ಕಲ್ಲು ಸಿಗ್ತಾನೆ ಇಲ್ಲ. ಕೆಲಸ ಮಾಡ್ತಾ ಇದ್ದದಲ್ಲ. ಹೌದೌದು. ಎಷ್ಟು ಜನ ಈಗ ನಿಮ್ಮ ಜೊತೆಯಾಗಿ ಎಷ್ಟು ಜನ ಇದ್ದಾರೆ? ನಮ್ಮ ಒಟ್ಟಿಗೆ ಒಂದು 25-30 ಜನ ಇದ್ದಾರೆ ಸರ್. 30 ಜನ ಇದ್ದಾರೆ. ಯಾರು ನಿಮ್ಮ ಅಂದ್ರೆ ನಿಮ್ಮ ಕಾಂಟ್ರಾಕ್ಟರ್ ಯಾರು? ನಾವು CS ಗುತ್ಲಾಜ್ ಅಂತ ಸರ್. ಅವರೊಟ್ಟಿಗೆ ನೀವು ವರ್ಕ್ ಮಾಡ್ತಾ ಇದ್ದೀರಿ? ಹೌದು, ನಾವು ಒಂದು 7-8 ವರ್ಷ ಆಯ್ತು ಅವರೊಟ್ಟಿಗೆ. ಹಾ. ಮುಂದೆ ಹೀಗೆ ಕಲ್ಲು ಲೋಡಿಗೆಲ್ಲ ಹೋಗ್ತಾ ಇದ್ವಿ. ಈಗ ಯಾವುದು ಇಲ್ಲದೆ ಲೋಡರ್ಸ್ಗಳಿಗೆಲ್ಲ ಹೌದು, ತಾಪತ್ರೆ ಆಗಿದೆ. ಲೋಡರ್ಸ್ಗಳಿಗೂ ತಾಪತ್ರೆ, ನಮಗೆ ಕೂಲಿ ಕೆಲಸ ಮಾಡೋರಿಗೂ ಮೇಸ್ತ್ರಿಗಳಿಗೆ ಎಲ್ಲ ತಾಪತ್ರೆ ಆಗಿದೆ. ಹೌದಲ್ಲ. ಈಗ ಭಯಂಕರ ಕಷ್ಟ. ಹೊರ ರಾಜ್ಯದಿಂದ ಬಂದವರು ಕೂಡ ಅಂದ್ರೆ ನಮ್ಮ ಶೇಷಣ್ಣ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಹೌದೌದು. ಅವರ ಪರಿಸ್ಥಿತಿ ಹೇಗೆ ಉಂಟು? ಹೌದು, ಹಾಗೆ ಈಗ 2 ದಿನ ಕೆಲಸ ಇದ್ದರೆ 2 ದಿನ ಇಲ್ಲ. ಎಂತ ಸಹ ನಮಗೆ ಸಾಮಗ್ರಿ ಅಂತ ಸಿಗ್ತಾ ಇಲ್ಲ ನೋಡಿ. ಅಲ್ಲ. ಕಲ್ಲು ಇಲ್ಲ, ಪೊಯ್ಯೆ ಇಲ್ಲ, ಹಾಗೆ Okay. ಸಮಸ್ಯೆ ಆಗಿದೆ. ಖಂಡಿತ ನಿಮ್ಮ ಈ ಸಮಸ್ಯೆ ಜಿಲ್ಲಾಡಳಿತದ ಗಮನಕ್ಕೆ ಬರಲಿ. ಹೌದು. ಎಲ್ಲ ಜನಪ್ರತಿನಿಧಿಗಳು ಪಕ್ಷ ಭೇದ ಹೊರತು ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿ ಅಂತ ನೀವು ಕೇಳಿಕೊಳ್ತೀವಿ. ಕೇಳಿಕೊಳ್ಳುದು. ಓಕೆ ಅಣ್ಣ, ಓಕೆ, ಧನ್ಯವಾದಗಳು. ಶ್ರೇಯ ಉದ್ಯಮಿ, ಕೊಡುಗೈ ದಾನಿ, ನಮ್ಮ ಗುತ್ತಿಗಾರಿನ ಯುವ ಉದ್ಯಮಿಯಾಗಿ ಹೊರಹೊಮ್ಮಿದ್ದೀರಾ. ನಿಮ್ಮ ಉದ್ಯಮಕ್ಕೆ ಮೊದಲಾಗಿ ನಾನು ಶುಭಾಶಯ ತಿಳಿಸ್ತೇನೆ. ಕಟ್ಟಡ ಕೆಲಸಗಳೆಲ್ಲ ಅರ್ಧದಲ್ಲಿ ನಿಂತಿದೆ, ಜೀವನ ಒಂಥರ ಜಂಜಾಟದಲ್ಲಿದೆ. ನಿಮ್ಮ ಗಾಡಿಯಲ್ಲಿ ಲೋನ್ನ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಲೋನ್ನ ವ್ಯವಸ್ಥೆಗಳೆಲ್ಲ ಇರ್ಬೋದು. ಈ ಕೆಂಪು ಕಲ್ಲು ಮತ್ತು ಹೊಯ್ಗೆಯಿಂದಾಗಿ ಹೇಗೆ ಪರಿಣಾಮ ಬೀರಿದೆ? ತುಂಬ ಈ ಸಲ ನಮಗೆ ಅಭಾವ ಕಾಣ್ತಾ ಉಂಟು. ಕೆಂಪು ಕಲ್ಲು ಬರ್ತಾ ಇಲ್ಲ, ಜೊತೆಗೆ ಮರಳು ಕೂಡ. ಹಾಗೆ ಏನು ಈ ಸಮಸ್ಯೆ ಇದು? ಸಮಸ್ಯೆ ಅಂತೇಳಿದರೆ ಕೆಂಪು ಕಲ್ಲು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ರೂಲ್ಸ್ ಎಲ್ಲ ಮಾಡಿದಕ್ಕೋಸ್ಕರ ನಮಗೆ ತುಂಬ ಸಮಸ್ಯೆ ಆಯಿತು. ಇದರ ಪರಿಹಾರ SP ಅವರೇ ಮಾಡ್ತಾರೆ ಅಂತ ಹೇಳುವಂಥ ಭರವಸೆ ನಿಮ್ಮದಲ್ಲ? ಹೌದು, ಮಾಡಬೇಕು ಅಂತ ನಾವು ಕೇಳ್ಕೊಳ್ಳೋದು. ಓಕೆ ಓಕೆ, ಖಂಡಿತ ಎಲ್ಲರ ಗಮನಕ್ಕೆ ಬರಲಿ. ಯಾಕೆಂತೇಳಿ ನಿಮ್ಮೊಟ್ಟಿಗೆ ವರ್ಕ್ ಮಾಡುವಂಥ ವರ್ಕರ್ಸ್ಗಳ ಪರಿಸ್ಥಿತಿಯನ್ನು ಅದೇ ನೋಡಿ. ನಮ್ಮ ಹತ್ರ ಸಾಧಾರಣ ಒಂದು 50-60 ಜನ ಕೆಲಸ ಮಾಡ್ಕೊಂಡಿದ್ದಾರೆ. ಹಾಂ ಹಾಂ. ಈಗ ಮರಳಿಲ್ಲ, ಕಲ್ಲಿಲ್ಲದ ಕಾರಣ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೊದಲು ಬೇಕಾದ್ದು ಫುಲ್ಲು ಕಲ್ಲಲ್ಲಿ. ಬೇರೆ ಕಡೆ ಆದರೆ ಇಟ್ಟಿಗೆಯಲ್ಲಿ ಮತ್ತು ಬ್ಲಾಕಲ್ಲಿ ಏನಾದರೂ ಅವರು ವ್ಯವಸ್ಥೆ ಮಾಡ್ಕೊಳ್ತಾರೆ. ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಬ್ಬರು ಮನೆ ಕಟ್ಟಬೇಕಿದ್ರೆ ಕೆಂಪು ಕಲ್ಲು ಬೇಕೇ ಬೇಕು. ಅಲ್ಲ, ಅದರ ಅಭಾವ ತುಂಬ ಇದೆ. ಆದ ಕಾರಣ ಅದನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಎಲ್ಲ ಜನಪ್ರತಿನಿಧಿಗಳೊಟ್ಟಿಗೆ ನಾವು ಕೇಳ್ಕೊಳ್ಳೋದು. ಓಕೆ ಓಕೆ, ಎಲ್ಲರೂ ಪಕ್ಷ ಭೇದ ಮರೆತು ಒಂದು ಒಗ್ಗಟ್ಟಿನ ಹೋರಾಟ ಅಥವಾ ಅವರ ಮನವೊಲಿಸುವ ಮೂಲಕ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಮೂಲಕ ಒಂದು ಷರತ್ತುಬದ್ಧ ಒಂದು ವ್ಯವಸ್ಥೆಯನ್ನು, ಕಾನೂನನ್ನು ಮಾಡಿ ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಕೇಳಿಕೊಳ್ತೀನಿ. ಹೌದು ಹೌದು. ಓಕೆ ಸರ್, ಓಕೆ, ಧನ್ಯವಾದಗಳು. ಎಲ್ಲ ವ್ಯವಸ್ಥೆಗಳು ಸರಿಯಾಗಲಿ ಅಂತ ಹೇಳುವಂಥ ಮನವಿಯನ್ನು ಮಾಡಿಕೊಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು. ಸುದೇಶ್ ಕಮಿಲಾ ಇವರ ಜೊತೆ ಮಾತಾಡ್ತಿದ್ದೇನೆ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ನೀವು ಸಾರಣೆ ಕೆಲಸವನ್ನು ಮಾಡ್ತಾ ಜೀವನವನ್ನು ಮಾಡ್ತಾ ಇದ್ದೀರಿ. ಎಷ್ಟು ವರ್ಷದಿಂದ ಸಾರಣೆ ಮಾಡ್ತಾ ಇದ್ದೀರಿ? ಸುಮಾರು ಒಂದು 15 ವರ್ಷ ಆಗ್ಬೋದು ಸರ್. ಹೌದಲ್ಲ. ಈಗ ಇಷ್ಟು ಸಮಯದಲ್ಲಿ ನಿಮಗೆ ಹೀಗೆ ಪೊಯ್ಯೆ ಕಲ್ಲು ಎಲ್ಲ ಅಭಾವ ಆಗಿದೆಯಾ? ಇತ್ತು, ಆದರೆ ಈ ಸರಿ ಭಾರಿ ಕಷ್ಟ, ಅಭಾವ ಆಗಿದೆ. ಈ ಸರ್ತಿ ತುಂಬ ಅಭಾವ ತುಂಬ ಆಗಿದೆ. ಅಭಾವ ಆಗಿದೆ. ಈಗ ಕಡಿಮೆ ಆದರೂ ಒಂದು 2 ತಿಂಗಳಾಯಿತು. 2 ತಿಂಗಳಾಯಿತು ಕೆಲಸ ಇಲ್ಲದೆ. ಕೆಲಸ ಇಲ್ಲದೆ ಕೆಲಸ ಇಲ್ಲದೆ ನಿಮ್ಮ ಜೀವನ ನಿರ್ವಹಣೆ ಇದರಿಂದಲೇ ಆಗ್ತಾ ಇತ್ತಾ? ಇದರಿಂದಲೇ ಆಗ್ತಿತ್ತು ಸರ್, ಸಾರಣೆ ಕೆಲಸ. ಸಾರಣ ಕೆಲಸದಿಂದಲೇ. ನೋಡಿ, ನಮ್ಮ ದಾಖಾ ಜಿಲ್ಲೆಯಲ್ಲಿ ವಿಶೇಷವಾಗಿ ಮರಳು ಮತ್ತು ಕೆಂಪು ಕಲ್ಲಿನ ಅದೇನೋ ಕಾನೂನು ತೊಡಕುಗಳಿದೆ ಅಂತ ಹೇಳುವಂಥ ಕಾರಣಕ್ಕೆ ಸಂಪೂರ್ಣ ಬಂದ್ ಆಗಿದೆ. ಇವತ್ತು ನಾನೊಂದು ಬಂದಾಗಿರುವ ಶಟರ್ ಎದುರೇ ನಿಂತಿದ್ದೇನೆ. ಇವರ ಜೀವನ ಕೂಡ ಬಂದಾಗಿದೆ. ಕೂಲಿ ಕಾರ್ಮಿಕರಿಗೆ ತುಂಬ ಮೊನ್ನೆ ಒಬ್ಬರು ಕೂಲಿ ಕಾರ್ಮಿಕರು ನನ್ನ ಹತ್ರ ಮನವಿಯನ್ನು ಮಾಡಿದರು. ಕೆಲಸ ಇಜ್ಜಿ ಅಂತ ನಮಕ್ ಶಾಲೆತ ಜೋಕುಲ್ನ ಫೀಸ್ ಕಟ್ಟಿರ್ಲ ಕಷ್ಟ ಆತುಂಡು, ಬೇತೆ ಕೆಲಸಕ್ಕೆ ಹೋಡಿನಂಟ ಸಡನ್ ಎಂಕಡೆನ ಕೆಲಸಕ್ಕೆ ಪುನಃ ವ್ಯವಸ್ಥೆ ಎಲ್ಲ ಇಜ್ಜಿ ಬಂಡು. ಹಾಗಾಗಿ ಕೂಲಿ ಕಾರ್ಮಿಕರ ಬವಣೆ ಹೇಳಲಿಕ್ಕಾಗಲಿಕ್ಕಿಲ್ಲ. ಸರ್, ನೀವೀಗ ಎಂತ ಮಾಡ್ತಾ ಇದ್ದೀರಾ ಜೀವನಕ್ಕಾಗಿ? ಈಗ ಜೀವನಕ್ಕಾಗಿ ಕಡಿದ್ರೆ ಕೆಲಸಕ್ಕೆ ಹೋಗೋದು, ಇಲ್ಲದ್ರೆ ಇಲ್ಲ, ಮನೆಯಲ್ಲಿ ಪೂರ್ವ ಪರಿಸ್ಥಿತಿ ಬಂದಿದೆ ಅಲ್ಲ. ಖಂಡಿತವಾಗಿ ಭಾರಿ ದೊಡ್ಡ ಸಮಸ್ಯೆಯನ್ನು ದಾಖಾ ಜಿಲ್ಲೆ ಎದುರಿಸ್ತಾ ಇದೆ. ಅಧಿಕಾರಿಗಳ ಸಮಸ್ಯೆಯೋ ಅಥವಾ ಜನಪ್ರತಿನಿಧಿಗಳು ಎಲ್ಲರೂ ರಾಜಕೀಯವನ್ನು ಮರೆತು ಅಧಿಕಾರಿಗಳನ್ನು ಮನವೊಲಿಸಿ ಕಾನೂನುಬದ್ಧವಾಗಿ ಒಂದು ಮರಳಿನ ಕೆಲಸ ಇರ್ಬೋದು, ಮರಳನ್ನು ಹೂಳೆತ್ತುವ ಕೆಲಸ ಇರ್ಬೋದು, ಮತ್ತು ಕೆಂಪುಗಲ್ಲಿನ ಗಣಿಯನ್ನು ಓಪನ್ ಮಾಡುವಂಥದ್ದು ಇರ್ಬೋದು. ಇಲ್ಲಿ ಕೆಂಪುಗಲ್ಲಿಗೆ ಇಲ್ಲದಿದ್ದರೆ ಬದಲಿ ವ್ಯವಸ್ಥೆ ಬೇಕು. ಯಾಕೆಂತೇಳಿದರೆ ಕೂಲಿ ಕಾರ್ಮಿಕರು ಈಗ ಏನನ್ನು ಮಾಡ್ಬೋದು ನೋಡಿ. ಸಣ್ಣ ಮಕ್ಕಳಿದ್ದಾರೆ, ಅವ್ರ ಜೊತೆ ಸಣ್ಣ ಮಕ್ಕಳಿದ್ದಾರೆ. ದಯವಿಟ್ಟು ಗಮನಿಸಿಕೊಂಡು ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಗಿಸಿ ಗಣಿಗಾರಿಕೆ ಮತ್ತು
ಮರಳಿಗೆ ಕಾನೂನುಬದ್ಧವಾದ ಒಂದು ಪರ್ಮಿಷನನ್ನು ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಸರ್ ನೀವೇನು ಹೇಳ್ತೀರಿ ಈ ಬಗ್ಗೆ? ಒಳ್ಳೆಯ ಇದು ಕೆಲಸ ಬಂದರೆ ಸರ್ ನಾವು ಇದು ಜೀವನ ಕಲ್ಪಿಸಲಿಕ್ಕೆ ಸಾಧ್ಯ, ಇಲ್ಲದ್ರೆ ಏನು ಮಾಡೋದು ಸರ್ ನಾವು? ಅಲ್ಲ, ಹಾಂ, ಈಗ ನಿಮ್ಮ ಪ್ರಕಾರ ಕೊಯ್ಯೆ ಮತ್ತು ಕಲ್ಲು ಬಂದರೆ ಸಾಕು, ಕೊಯ್ಯೆ ಮತ್ತು ಕಲ್ಲು ಬಂದರೆ ಸಾಕು, ಹಾಂ ಸಾಕು, ಅದು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಕೆಲಸ ಸ್ಟಾರ್ಟ್ ಮಾಡ್ಬೋದು. ಎಲ್ಲವರಿಗೆ ಕೂಡ ಈ ಕೊಯ್ಯೆ ಮತ್ತು ಕಲ್ಲಿನ ಹೊಡೆತ ಬಿದ್ದಿದೆ. ಬಹುಶಃ ಒಂದು ಕಟ್ಟಡ ಆಗದೆ ಸರ್ಕಾರಿಯ ಕಚೇರಿಗಳ ಕೆಲಸಗಳಿರ್ಬೋದು, ಸರ್ಕಾರಕ್ಕೆ ಆಗಬೇಕಂತಹ ಕಟ್ಟಡ ಕೆಲಸಗಳಿರ್ಬೋದು, ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. 2 ತಿಂಗಳಿದ್ದ ಢಾಕಾ ಜಿಲ್ಲೆಯ ಬಹುತೇಕ ವ್ಯವಹಾರ ಸ್ಥಗಿತ ಆದಾಗೆ ಆಗಿದೆ. ಯಾಕೆಂತ ಹೇಳಿದರೆ ಇಲ್ಲಿ ಒಬ್ಬ ಲಾರಿ ಡ್ರೈವರ್ ಇರ್ಬೋದು, ಎಲ್ಲ ಒಂದು ಹಂತವಾಗಿ ಕಾಲಚಕ್ರದಾಗೆ ಬೇರೆ ಬೇರೆ ಜನಗಳಿಗೆ ಇಲ್ಲಿ ಉದ್ಯೋಗದ ಅವಕಾಶ ದೊರೀತಾ ಇತ್ತು. ಆ ಅವಕಾಶ ಈಗ ಇಲ್ಲದಾಗಿದೆ. ಎಲ್ಲರ ಜೀವನ ನಿರ್ವಹಣೆಗೆ ತೊಂದರೆ ಆಗಿದೆ. ಖಂಡಿತವಾಗಿ ಇದೊಂದು ಬದಲಾವಣೆ ಆಗಲಿ ಅಂತ ಹೇಳುವಂಥ ಮನವಿಯನ್ನು ಮಾಡ್ತಾಯಿದ್ದೇವೆ. ಸರ್ ನೀವು ಈಗ ಬೇರೆ ಕೆಲಸಕ್ಕೆ ಏನಾದ್ರು ಹೋಗ್ತಾ ಇದ್ದೀರಾ ಹೇಗೆ? ಇಲ್ಲ ಸರ್, ಎಲ್ಲಿ ಕೆಲಸ ಇಲ್ಲ, ಕೆಲಸ ಇಲ್ಲ, ಕೆಲಸ ಬಾರಿ ಹೀಗೆ ಇದ್ದರೆ ಈಗ ಸಾಧನೆ ಮಾಡುವ ಕೆಲಸ ಇತ್ತಲ್ಲ. ಸರಿ. ಖಂಡಿತ ನಿಮ್ಮ ಮನವಿ ಯಾರಿಗೆ ತಲುಪಬೇಕೋ ಅವರಿಗೆ ಈ ಎಲ್ಲಿ ಕೆಳಮಟ್ಟದಿಂದ ಏನು ಗ್ರೌಂಡ್ ಲೆವೆಲಲ್ಲಿ ಯಾರಿಗೆ ಹೊಡೆತ ಬಿದ್ದಿದೆ ಅಂತ ಹೇಳುವಂಥದ್ದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಖಂಡಿತವಾಗಿ ಹೊಯ್ಗೆ ಮತ್ತು ಕಲ್ಲಿನ ವ್ಯವಹಾರ ಮತ್ತೆ ಈ ಜಿಲ್ಲೆಯಲ್ಲಿ ಶುರುವಾಗಲಿ, ಕಾನೂನುಬದ್ಧ ಒಂದು ಅದಕ್ಕೆ ಅವಕಾಶ ಸಿಗಲಿ ಅಂತ ಹೇಳುವಂಥ ವಿಚಾರಗಳೊಂದಿಗೆ ಓಕೆ ಅಣ್ಣ, ನಿಮ್ಮ ಜೀವನ ಯಶಸ್ವಿಯಾಗಲಿ. ಏನಾದರೂ ಬದಲಿ ಕೆಲಸಗಳನ್ನು ಮಾಡ್ತಾ ಜೀವನ ನಿರ್ವಹಣೆಯನ್ನು ತಾವು ಮಾಡಬೇಕು, ಯಾವುದೇ ಕಾರಣಕ್ಕೆ ಹತಾಶರಾಗಬಾರ್ದು ಅಂತ ಹೇಳುವಂಥ ವಿನಂತಿಯನ್ನು ನಿಮ್ಮ ಹತ್ರ ಮಾಡ್ತಾ ಇದ್ದೇನೆ. ಖಂಡಿತವಾಗಿಯೂ ನೀವು ಹತಾಶರಾಗಬೇಡಿ. ಮುಂದೊಂದು ದಿನ ಢಾಕಾ ಜಿಲ್ಲೆಯಲ್ಲಿ ಕಾನೂನುಬದ್ಧವಾಗಿ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಸೇರಿ ಒಂದು ಒಳ್ಳೆಯ ಕಾನೂನನ್ನು ತರ್ತಾರೆ ಈ ವಿಚಾರದಲ್ಲಿ ಅಂತ ಹೇಳುವಂಥ ವ್ಯವಹಾರ ಇಲ್ಲದ ಕಾರಣ ಎಲ್ಲ ಬ್ಯಾಂಕ್ನವರಿಗೆ ಕೂಡ ಇದರಿಂದ ಹೊಡೆತ ಬಿದ್ದೇ ಬೀಳ್ತದೆ. ಅವರು ಕೂಡ ಎಲ್ಲವರಿಗೆ ಕೂಡ ಹೊಡೆತ ಬಿದ್ದಿದೆ. ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿರ್ಬೋದು, ರೋಡರ್ಸ್ನವರಿರ್ಬೋದು, ಅಥವಾ ಯಾವುದೋ ಹಣವನ್ನು ಅದರಲ್ಲಿ ಹೂಡಿಕೆ ಮಾಡಿ ಅದರಿಂದ ಎಷ್ಟೋ ಜನ ಕೈ ಸುಟ್ಟುಕೊಂಡಿದ್ದಾರೆ. ಖಂಡಿತವಾಗಿಯೂ ಇದೊಂದು ಬದಲಾವಣೆ ಆಗಬೇಕು. ಒಳ್ಳೆಯ ರೀತಿಯಲ್ಲಿ ನಮ್ಮ ಢಾಕಾ ಜಿಲ್ಲೆಯಲ್ಲಿ ಕಾನೂನುಬದ್ಧವಾಗಿ ಕೊಯ್ಯೆ ಮತ್ತು ಕಲ್ಲಿನ ವ್ಯವಹಾರವನ್ನು ನಡೆಸಿಕೊಡಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಮನವರಿಕೆ ಆಗಲಿ ಮತ್ತು ಹೇಳುವಂಥ ವಿಚಾರದೊಂದಿಗೆ ಮಾತುಕತೆಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಉದ್ಯೋಗವನ್ನು ಆರಿಸಿಕೊಂಡು ಬಂದು ನಮ್ಮ ಶ್ರೇಯಸ್ ಸರ್ ಒಟ್ಟಿಗೆ ಕೆಲಸವನ್ನು ಮಾಡ್ತಿರ್ತಕ್ಕಂತಹ ಅವರೊಟ್ಟಿಗೆ ಒಂದು ಅಭಿಪ್ರಾಯವನ್ನು ತಗೊಳ್ಳುವ. और झिल्ली नहीं मिलता है, न पत्थर नहीं मिलता है, लाल पत्थर कोया नहीं मिलता है, काम नहीं होता है, कल्चर कम नहीं होता है, हम लोग बैठे रहता है, किधर भी नहीं मिलता है ये सब. हम लोग इतना जैसे 20 साल से काम करता है, फर्स्ट टाइम ऐसा हो गया. पत्थर लाल पत्थर में ज़्यादा प्रॉब्लम होता है, काम छुट्टी होता है, काम नहीं होता है. ओके.